ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಲೋಪ. ಸಿಎಜಿ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ. ಒಂದೇ ಒಂದು ಬ್ಯಾಂಕ್ ಖಾತೆಗೆ ಇರೋ ಫಲಾನುಭವಿಗಳ ಸಂಖ್ಯೆ 19,020. ಇಷ್ಟು ದೊಡ್ಡ ಲೋಪಕ್ಕೆ ಹೊಣೆಗಾರರ್ಯಾರು? ಟೋಲ್ಗಳಲ್ಲಿ ಕೃಷಿ ಉತ್ಪನ್ನ ವಾಹನಗಳಿಗೆ ವಿನಾಯಿತಿ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸಿಡಿದೆದ್ದ ರೈತರು. ಶ್ರೀರಂಗಪಟ್ಟಣದ ಮೈಸೂರು ಬೆಂಗಳೂರು ಹೆದ್ದಾರಿಯ ಗಣಂಗೂರು ಟೋಲ್ ಬಳಿ ಪ್ರತಿಭಟನೆ. ಬಿಡದಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಫಲವತ್ತಾದ ಭೂಮಿ ಹೊಡೆಯೋ ಸಂಚು. ಸಿಎಂ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಇದರ ವಿರುದ್ಧ ಹೋರಾಡ್ತಾ ಇದೆ. ನಾವು ಹೋರಾಟ ಮಾಡ್ತೇವೆ ಅಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ದೊಡ್ಡ ಹೋರಾಟ ಮಾಡಬೇಕೆಂದು ಫಿಕ್ಸ್ ಆಗಿದ್ದೇವೆ. ಒಂದು ವಾರದಲ್ಲಿ ದೊಡ್ಡ ಹೋರಾಟವನ್ನ ರೂಪಿಸುತ್ತೇವೆ. ಬಿಡದಿ ಟೌನ್ಶಿಪ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ. ಟೌನ್ಶಿಪ್ ಫೈಟ್ ಈಗ ರೈತರ ವಿಚಾರವಾಗಿ ಉಳಿದಿಲ್ಲ. ಸಿಎಂರನ್ನ ಬೈರಮಂಗಲಕ್ಕೆ ಚರ್ಚೆಗೆ ಆಹ್ವಾನಿಸಿದ್ದು ಬಾಲಿಶ ವರ್ತನೆ. ಕುಮಾರಸ್ವಾಮಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.